ಪಕ್ಷ ಅಂದ್ರೂ 14ರಿಂದ 15 ರೂಪಾಯಿ ಒಂದು ಕೆಜಿಗೆ ನಾವು ಮಾವಿನ ಹಣ್ಣಿಗೆ ಸಹಾಯಧನ ಕೊಟ್ರೆ ನಮ್ಮ ರೈತರಿಗೆ ಯಾವುದೇ ರೀತಿ ಲಾಸ್ ಆಗಲ್ಲ. ಅದಕ್ಕೋಸ್ಕರ ನಾವೆಲ್ಲ ಎಚ್ಚೆತ್ಕೊಂಡು ಈ ರೈತರು ಬದುಕಿದ್ರೇನೆ, ರೈತರು ಖುಷಿಯಾಗಿದ್ರೇನೆ, ರೈತರು ನೆಮ್ಮದಿಯಾಗಿದ್ರೇನೆ ಈ ದೇಶನು ಈ ಪ್ರಪಂಚದನು ನೆಮ್ಮದಿಯಾಗಿರೋದು. ಇಲ್ಲಾಂದ್ರೆ ನೀವು ರೈತರಿಲ್ಲ, ಅನ್ನದಾತರಿಲ್ಲ ಅಂದ್ರೆ ನಾವು ಮಣ್ಣು ತಿನ್ನಕ್ಕಾಗಲ್ಲ, ಕಾಸು ತಿನ್ನಕ್ಕಾಗಲ್ಲ. ಅದಕ್ಕೋಸ್ಕರ ಇವತ್ತು ಇಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನೆಲ್ಲ ನೋಡಿದಾಗ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರುಗಳಾಗ್ಲಿ, ಮಾಜಿ ಶಾಸಕರುಗಳಾಗ್ಲಿ, ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ಉಸ್ತುವಾರಿ ಸಚಿವರಾಗ್ಲಿ ಯಾರು ಇಲ್ಲಿ ಭೇಟಿ ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ದುರಾದೃಷ್ಟ ಅಂತ ಹೇಳಕ್ ಇಷ್ಟಪಡ್ತೇವೆ. ಅದಕ್ಕೋಸ್ಕರ ನಮ್ಮ ರಾಜ್ಯಾಧ್ಯಕ್ಷರಿಗೆ, ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ಅಣ್ಣವ್ರಿಗೆ, ವಿಜೇಂದ್ರ ಅಣ್ಣವ್ರಿಗೆ, ಮತ್ತೆ ಕಲ್ವಾದಿ ನಾಟಕ ನಮ್ಮ ಹಿರಿಯ ಮುಖಂಡರಿಗೆಲ್ಲ ವಿಷಯ ತಿಳಿಸಿ ರಾಜ್ಯದಿಂದ ಏನು ಸಹಾಯಧನ ಕೊಡ್ಬೇಕು, ನೀವು 5 ರೂಪಾಯಿ ಏನು 1 ಕೆಜಿ ಕೊಡ್ಬೇಕು ಅಂತ ಹೇಳಿದ್ರೆ ಅದಕ್ಕ ನಾವು ಡಾಕ್ಟರ್ ನೇತೃತ್ವದಲ್ಲಿ, ಅಶ್ವತ್ಥನಾರಾಯಣವ್ರ ನೇತೃತ್ವದಲ್ಲಿ, ನಿಮ್ಮೆಲ್ಲರ ನೇತೃತ್ವದಲ್ಲಿ ಹೋಗಿ ಮಾತಾಡಿ ಕೂಡಲೇ ನಿನ್ನೆಯಿಂದನೂ ಸರ್ಕಾರಕ್ಕೆ ಒತ್ತಡ ಹಾಕಂತ ಕೆಲಸಗಳು ನಾವು ನಮ್ಮ ಡಾಕ್ಟ್ರು, ನಮ್ಮ ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷ ನಾಯಕರು ಎಲ್ಲ ನಿನ್ನೆಯಿಂದನೂ ಮಾಡ್ತಾ ಇದ್ದಾರೆ. ಅದಕ್ಕೆ ನೆನ್ನೆ ಚಿಕ್ಕಬಳ್ಳಾಪುರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಮಾವಿನ ಹಣ್ಣಿಗೆ ಬೆಂಬಲ ಬೆಲೆ ಕೊಡ್ಬೇಕು ಅಂತ ಹೇಳಿದ್ರು. ಇದೆಲ್ಲ ಅವ್ರ ಗಮನಕ್ಕೆ ಹೋಗಿದೆ. ಇವತ್ತು ನಮ್ಮ ರೈತ ಮುಖಂಡರುಗಳನ್ನ ಅಲ್ಲಿ ಕರ್ಕೊಂಡು ಇರೋ ಲೆಕ್ಕ ಜನ ಎಲ್ಲಿರ್ತಾರೆ, ರೈತರ ಕಷ್ಟ ಎಲ್ಲಿರ್ತೈತೆ ಅಲ್ಲಿರ್ಬೇಕು ಉಸ್ತುವಾರಿ ಸಚಿವರು. ಅದು ಬಿಟ್ಟು ನನ್ ಮನೆಗ್ ಬಾ ಅನ್ನೋ ಲೆಕ್ಕಾಚಾರ ಕರ್ಕೊಂಡಂತ ನೋಡಿದ್ರೆ ಅವರು ನಮ್ಮ ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿ ಇರ್ಬೇಕಾ ಬೇಡ ಅಂತ ಹೇಳ್ಬಿಟ್ಟು ಹೇಳಿ ಜನ ತೀರ್ಮಾನ ಮಾಡಬೇಕು. ನಮ್ಮ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂತಹ ಓಂ ಶಕ್ತಿ ಚಲಪತಿ ಅವರು ಬರ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತನ ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥವ್ರು ಜಿಲ್ಲೆಯಲ್ಲಿ ಏನೇ ಸಂಕಷ್ಟ ಆದ್ರೂ, ಏನೇ ಪ್ರಾಬ್ಲಮ್ ಆದ್ರೂ ಅಲ್ಲಿ ಮೊದಲು ಅವ್ರು ಇರ್ಬೇಕು. ಸರ್ಕಾರ ತಂಡನ ಇಲ್ಲಿ ಕರ್ಕೊಂಡ್ ಬರ್ಬೇಕು. ಅದು ಬಿಟ್ಟು DC ಅವ್ರಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡ್ತಾ ಇದ್ದಾರೆ. ಚೀಫ್ ಸೆಕ್ರೆಟರಿ ಹತ್ರ ಆಂಧ್ರ ಪ್ರದೇಶದಲ್ಲಿ ಮಾತಾಡಿ, ಇಲ್ಲಿ ಮಾತಾಡಿ, ತಮಿಳ್ನಾಡಕ್ಕೆ ನಮ್ಮ ಮಾವಿನ ಹಣ್ಣು ತಗೊಳಲ್ಲ, ಆಂಧ್ರಕ್ಕೆ ತಗೊಳಲ್ಲ ಅನ್ನೋ ಲೆಕ್ಕಾಚಾರ ಬಂದಾಗ DC ಅವ್ರು ಏನ್ ಕೆಲಸ ಮಾಡಿದಾರೆ ಅದ್ರಲ್ಲಿ ಕಾಲ್ಭಾಗನೂ ಉಸ್ತುವಾರಿ ಸಚಿವರು ಮಾಡಿಲ್ಲ. ಅದಕ್ಕೋಸ್ಕರ ಇವತ್ತು ನಮ್ಮ ಏನು ರೈತ ಮುಖಂಡರದ ಮಾವು ಬೆಳೆಗಾರರ ಸಂಘದ ಒಂದು ತಂಡ ಅಲ್ಲಿ ಹೋಗಿತ್ತು. ಹೋದಂತ ಸಂದರ್ಭದಲ್ಲಿ ಹಿಂದೆ ನಾವೆಲ್ಲ ಏನು ನೆನ್ನೆ ಹೋರಾಟ ಮಾಡಿರ್ತಕ್ಕಂಥ ಬೆಳಗ್ಗೆಯಿಂದ ಸಂಜೆವರೆಗೂ ಹೋರಾಟ ಮಾಡಿನಿ. ಎಲ್ಲ ಮಾಧ್ಯಮದ ಮಿತ್ರರು, ಎಲ್ಲ ರೈತ ಮುಖಂಡರುಗಳು, ಎಲ್ಲ ಮರ್ಚೆಂಟ್ಗಳು, ಎಲ್ಲ ಜನಪರ ಹೋರಾಟಗಾರರು, ಎಲ್ಲ ಮಾವು ಬೆಳೆಗಾರರೆಲ್ಲ ಸಪೋರ್ಟ್ ಕೊಟ್ಟಿದ್ರೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 4:30 ಯಶಸ್ವಿಯಾಗಿ ಬಂದು ಆಚರಣೆ ಮಾಡಿದಿರಿ. ಅವ್ರು ಕೂಡಲೇ ಇದನ್ನ ಏನಾದ್ರು ಸಹಾಯಧನ ಕೊಟ್ಟಿಲ್ಲ ಅನ್ನೋದಾದ್ರೆ ನಾವು ನ್ಯಾಷನಲ್ ಹೈವೇ ನಾವು ಬಂದ್ ಮಾಡ್ತೀರಿ ಅಂತ ಹೇಳಿ ನೆನ್ನೆ ಏನು DC ಅವ್ರಿಗೆ SP ಅವ್ರಿಗೆ ಹೇಳಿದ್ರೆ, ನಾವೆಲ್ಲ ರೈತರು ಒಗ್ಗಟ್ಟಾಗಿದ್ರೆ ಮಾತ್ರ ನಾವು ಅದನ್ನೆಲ್ಲ ಸಾಧನೆ ಮಾಡೋದಕ್ಕೆ, ಅದನ್ನೆಲ್ಲ ನಾವು ಏನ್ ಬೇಕು ಅದನ್ನ ಕೊಡ್ಕೊಳ್ಳಕ್ ಸಾಧ್ಯ. ನಾವು ಎಲ್ಲ ಮಾವು ಬೆಳೆಗಾರರಿಗೆ ಮತ್ತೆ ನಾವು ಎಲ್ಲ ಮಾರ್ಕೆಟ್ಗಳಿಗೆ ನಾವು ಹೇಳೋದು ಇಷ್ಟೇ ಮುಖಂಡರಿಗೆ, ಮಾವು ಬೆಳೆ ಸೀಸನ್ ಅಲ್ಲಿ ಮಾತ್ರ ನೀವು ಹೋರಾಟಕ್ಕೆ ಎತ್ಬಿಟ್ಟು ಆಮೇಲೆ ಮಲ್ಕೊಳ್ಳೋದೆಲ್ಲ ಕುಮಣಿ ಹಚ್ಕೊಂಡು ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಅದನ್ನ ಟೋಟಲ್ ಸಾಲ್ವ್ ಆಗೋವರೆಗೂ ರಾಜ್ಯ ಸರ್ಕಾರದಿಂದ ಏನಾಗ್ಬೇಕು ಅದನ್ನ ನಮ್ಮ ಎಲ್ಲ ಮುಖಂಡರುಗಳು ಸೇರಿ ಅದನ್ನ ಮಾಡ್ಸಂತ ಕೆಲಸಗಳನ್ನು ಮಾಡ್ತಾರೆ. ಅವ್ರಿಗೂ ಮಾನ ಮರ್ಯಾದಿದ್ರೆ ಸಹಾಯಧನ ಕೊಡ್ಲೇಬೇಕು. ಇನ್ನೇನ್ 10 ದಿನ ಹೋದ್ರೆ ಮಾವಿನಕಾಯಲ್ಲೆಲ್ಲ ಫಿನಿಶ್ ಆಗುತ್ತೈತೆ, ಆಮೇಲೆ ಏನ್ ಸಹಾಯಧನ ಕೊಟ್ರೆ ಏನು ಕೊಡ್ಬೇಕಂತೆ. ಅದಕ್ಕೋಸ್ಕರ ಕೂಡಲೇ ಅದ್ ಕೊಡ್ಬೇಕು. ನಾವು ಕೇಂದ್ರ ಸರ್ಕಾರದಿಂದ ನಮ್ಮ ಮಂತ್ರಿಗಳು ಏನಿದ್ದಾರೆ, ಪ್ರಹ್ಲಾದ್ ಇರ್ಬೋದು, ವಿ ಸೋಮಣ್ಣ ಇರ್ಬೋದು, ಶಿವಮೊಗ್ಗ ಅವ್ರು ಇರ್ಬೋದು, ಇವ್ರನ್ನೆಲ್ಲ ಕರ್ಕೊಂಡೋಗಿ ನಾವೇನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾವು ಬೆಳೆಗಾರಕ್ಕೆ ಯಾವ ರೀತಿ ಅನುಕೂಲ ಮಾಡ್ಕೊಡ್ಬೇಕು, ಯಾವ ರೀತಿ GST ಕಡಿಮೆ ಮಾಡ್ಬೇಕು, ಯಾವ ರೀತಿ ನಾವು ಮಿಡ್ ಡೇ ಮೀಲ್ಸ್ ಅಲ್ಲಿ ಈ ಮಾವುದ ಒಂದು ತಿನ್ಸನ್ನ ಮಕ್ಕಳಿಗೆ ಕೊಡಂತವ್ದಾಗ್ಬೇಕು, ಇದನ್ನೆಲ್ಲ ನಾವು ಮಾಡಂತ ಕೆಲಸಗಳನ್ನ ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ಮಾಡ್ತೀರಿ. ಇವತ್ತು ಎಲ್ಲಾ ಪಕ್ಷ ಎಲ್ಲಾ ರೈತ ಮುಖಂಡರಿಗೆ ಒತ್ತಡ ಹಾಕಿರ್ತಕ್ಕಂಥವ್ರು ನೋಡಿದ್ರೆ ಇವತ್ತು ಅವ್ರ ಬೆಂಬಲ ಮೇಲೆ ಇವತ್ತೇ ಸಚಿವ ಸಂಪುಟ ಇರೋದ್ರಿಂದ ಇವತ್ತು ಘೋಷಣೆ ಮಾಡ್ಬೇಕು. ಇಲ್ಲಾಂದ್ರೆ ನಾವೆಲ್ಲ ಉಗ್ರವಾದಂತ ಹೋರಾಟ ಮಾಡೋದಕ್ಕೆ ರೆಡಿ ಆಗ್ಬೇಕು. ನಮಗೆ ಮಾವು ಆಗ್ಲಿ, ಟೊಮಾಟೊ ಆಗ್ಲಿ, ರೇಷ್ಮೆಗಾಗ್ಲಿ ಬೆಂಬಲ ಬೆಲೆ ಪರ್ಮನೆಂಟ್ ಆಗಿ ಸಿಗ್ಲೇಬೇಕು. ಅವಾಗ್ಲೇ ನಮ್ಗೆ ನ್ಯಾಯ ಸಿಗೋದು ಅಂತ ಹೇಳಿ ಇಲ್ಲಿ ಕರೆದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಮಾತಾಡೋ ಅವಕಾಶ ಮಾಡಿ ತಮ್ಮೆಲ್ಲರಿಗೂ ನಾನು ಮಾತನ್ನು ಮುಗಿಸ್ತೀನಿ.